ಇವತ್ತು ನಾವು ಏನನ್ನ ವೈಟ್ ಡ್ರೆಸ್ಸನ್ನು ನಾವು ಹೇಗೆ ಬೇರೆ ಬೇರೆ ಕಲರಾಗಿ ಮಾಡ್ಬೋದನ್ನು ನಾನು ಇವಾಗ ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇವಾಗ ನೀವು ಫಸ್ಟು ವೈಟ್ ಟೀ ಶರ್ಟನ್ನು ಸೆಲೆಕ್ಟ್ ಮಾಡೋಣ. ನೀವು ಬೇಕಾದರೆ ಪೆನ್ ಟೂಲಿಂದ ಕ್ಲಿಯರಾಗಿ ಸೆಲೆಕ್ಟ್ ಮಾಡಬೇಕಂದ್ರೆ ಪೆನ್ ಟೂಲಿಂದ ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ವೇರಿಯಸ್ ಸೆಲೆಕ್ಷನ್ ಟೂಲಿಂದ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಈಗ ಕ್ವಿಕ್ ಸೆಲೆಕ್ಷನ್ ಟೂಲಿಂದ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀನಿ. ಥರ ವೈಟ್ ಟೀ ಶರ್ಟನ್ನು ಸೆಲೆಕ್ಟ್ ಮಾಡ್ಕೊಳೋಣ. ಇಲ್ಲಿ ಜಾಸ್ತಿ ಸೆಲೆಕ್ಟ್ ಆತಲ್ಲ, ಆಲ್ಟ್ ಪ್ರೆಸ್ ಮಾಡಿ ಮೈನಸ್ಸು ಮಾಡ್ಕೋಬೋದು. ಆ್ಯಡ್ ಮಾಡೋಕ್ಕೆ ಶಿಫ್ಟ್ ಹಿಡ್ಕೊಂಡು ನೀವು ಹೋಲ್ಡ್ ಮಾಡ್ಕೋಬೋದು. ಈ ಥರ ವೈಟ್ ಟೀ ಶರ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೀವು ಕರೆಕ್ಟ್ ಕಟ್ ಆಗಬೇಕಂದ್ರೆ ನೀವು ಪೆನ್ ಟೂಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಪಿಕ್ಸಲೇಟ್ ಆಗೋದಿಲ್ಲ ಪೆನ್ ಟೂಲಿಂದ ಸೆಲೆಕ್ಟ್ ಮಾಡಿದ್ರೆ. ಇವಾಗ ನಾವೇನು ಮಾಡೋಣ, ಇಲ್ಲಿ ಐತಲ್ಲ, ಇಲ್ಲಿ ಕಲರ್ ಫಿಲ್ ಮಾಡೋಣ. ಈ ಸೆಲೆಕ್ಷನಿಗೆ ಕಲರ್ ಯಾವುದಾದ್ರು ಯಾವ ಕಲರಾಗಿ ಚೇಂಜ್ ಮಾಡಬೇಕು ಆ ಕಲರನ್ನು ಚೇಂಜ್ ಮಾಡೋಣ. ಇಲ್ಲಿ ರೌಂಡ್ ಐಕಾನ್ ಐತಲ್ಲ, ಇಲ್ಲಿ ಹೋಗಿ ಸಾಲಿಡ್ ಕಲರ್, ನಮ್ಗೆ ಯಾವ್ದು ಕಲರ್ ಬೇಕಂದ್ರೆ ರೆಡ್ ಹಾಕೋಣ. ಇಲ್ಲಿ ಇನ್ನೂ ಸೆಲೆಕ್ಟ್ ಆಗಿಲ್ಲಲ್ಲ, ಇಷ್ಟು ಸೆಲೆಕ್ಟ್ ಮಾಡ್ಕೋಬೋದು ಬ್ರಷ್ ಟೂಲ್ ತೊಗೊಂಡು. ಥರ ನೀವು ಕರೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು, ಪಿಕ್ಸೆಲ್ ಕಾಣಲಾರ್ದಂಗೆ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಾವೇನು ಮಾಡೋಣ, ಇಲ್ಲಿ ಬ್ಲೆಂಡಿಂಗ್ ಮೋಡ್ಸಲ್ಲಿ ಮಲ್ಟಿಪ್ಲೈಗೆ ಹೋಗೋಣ. ಮಲ್ಟಿಪ್ಲೈಗೆ ಹೋದಂದ್ರೆ ಇಲ್ಲಿ ಡಾರ್ಕ್ ಮತ್ತು ಕಾಣ್ತೈತಿ. ಇವಾಗ ಇನ್ನು ನಾವು ಇದನ್ನ ಇವೆರಡು ಗ್ರೂಪ್ ಮಾಡ್ಕೊಳ್ಳೋಣ. ಕಂಟ್ರೋಲ್ G ಎರಡು ಸೆಲೆಕ್ಟ್ ಮಾಡಿ ಗ್ರೂಪ್ ಮಾಡ್ಕೋಬೇಕು. ಮಾಡಿಕೊಂಡು ಇವಾಗ ಫಸ್ಟಿಗೆ ಫಸ್ಟ್ ನಾವು ಕರ್ವ್ಸ್ ಕೊಡೋಣ. ಎದಕ್ಕೆ ಕರ್ವ್ಸ್ ಕೊಡೋಣ ಅಂತಂದರೆ ಇಲ್ಲಿ ನಮ್ಗೆ ಹೈಲೈಟ್ಸ್ ಕಾಣ್ತಿಲ್ಲ, ಇಲ್ಲಿ ಡಾರ್ಕ್ನೆಸ್ ಹೈಲೈಟ್ಸ್ ಕಾಣ್ತಿಲ್ಲ. ಅದಕ್ಕೆ ನಾವೇನು ಮಾಡೋಣ, ಕರ್ವ್ಸ್ಗೆ ಹೋಗೋಣ. ಮತ್ತು ಈಗ ಹೋಗಿತ್ತಲ್ಲ ಅಲ್ಲೇ ಹೋಗಬೇಕು, ಕರ್ವ್ಸ್. ಫಸ್ಟು ಲೈಟ್ ಕಲರ್ ಮಾಡಿ ಸ್ವಲ್ಪ ಹೈಲೈಟ್ ಮಾಡೋಣ. ಆಮೇಲೆ ಯಾವುದಾದ್ರೂ ಡಾರ್ಕ್ ಕಲರ್ ತೊಗೊಳೋಣ. ಇಲ್ಲಿ ಪಿಕಪ್ ಐತಲ್ಲ, ಪಿಕಪ್ ಟೂಲಿಂದ ನಾವು ಡಾರ್ಕ್ ಕಲರ್ ಸೆಲೆಕ್ಟ್ ಮಾಡಿ ಸ್ವಲ್ಪ ಡೌನ್ ತೊಗೋಬೇಕು. ಯಾವ ಥರ ಬೇಕೋ ಆ ಥರ ಹೋಗೋಣ. ಇದೇನಾಯ್ತು, ಇಲ್ಲಿ ಡಾರ್ಕ್ನೆಸ್ ಬಂತು. ಈಗ ಎಲ್ಲ ಕಡೆ ಆಯ್ತಲ್ಲ, ಅದಕ್ಕೆ ನಾವು ಮಾಸ್ಕನ್ನು ಫಸ್ಟ್ ಇದು ಗ್ರೂಪ್ ಮಾಡೋಣ. ಗ್ರೂಪ್ ಮಾಡಿ ಈ ಮಾಸ್ಕನ್ನು ಇಲ್ಲೋಗಿ ಡೈರೆಕ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಬಿಟ್ರೆ ಈ ಟೀ ಶರ್ಟ್ಗೆ ಆ ಮಾಸ್ಕಿಗೆ ನಾವು ಬರೀ ಕರ್ವ್ಸ್ ಕೊಟ್ಟಂಗಾಗುತ್ತಾ. ಇನ್ನೂ ಹೈಲೈಟ್ಸ್ ಬೇಕಂದ್ರೆ ಇಲ್ಲಿ ಸೈಡಲ್ಲಿ ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಅಂಡರ್ಲೈನಿಂಗ್ ಲೇಯರ್ ಐತಲ್ಲ, ಇದನ್ನ ಸ್ವಲ್ಪ ಅಂದರೆ ಶೈನ್ ಕೊಡೋಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಭಾಳ ಜಾಸ್ತಿ ರಫ್ನೆಸ್ ಐತಲ್ಲ, ಸ್ಮೂತ್ನೆಸ್ ಕೊಡೋಕೆ ಆಲ್ಟ್ ಹೋಲ್ಡ್ ಮಾಡಿ ಇದನ್ನು ಒಂದು ಎಂಡಿಂದ ಈ ಥರ ಡ್ರ್ಯಾಗ್ ಮಾಡಬೇಕು. ಇಲ್ಲಿ ಈ ಥರ ಸಾಫ್ಟ್ನೆಸ್ ಬರುತ್ತಾ, ಎಷ್ಟು ಹೈಲೈಟ್ಸ್ ಬೇಕೋ ಅಷ್ಟು ಹೈಲೈಟ್ಸನ್ನು ಕೊಡಬೇಕು. ಇಷ್ಟು ಹೈಲೈಟ್ಸ್ ಸಾಕು. ಓಕೆ, ಈ ಥರ ನೀವು ಕಲರ್ನ ಚೇಂಜ್ ಮಾಡ್ಕೋಬೋದು. ಟೀ ಶರ್ಟ್ ಕಲರ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೇಂಜ್ ಮಾಡ್ಕೋಬೋದು. ಥರ
ಬ್ಲ್ಯಾಕ್ ಬೇಕಂದ್ರೆ ನೀವು ಸ್ವಲ್ಪ ಗ್ರೇಷ್ ಕಲರ್ ತೊಗೋಬೇಕು. ಪೂರ ಬ್ಲ್ಯಾಕ್ ತೊಗೊಂಡ್ರೆ ಈ ಥರ ಆಗುತ್ತಾ, ಈ ಥರ ಗ್ರೇ ಕಲರ್ ತೊಗೋಬೋದು. ಮತ್ತು ಯಾವ ಕಲರ್ ಬೇಕೋ ಆ ಕಲರ್ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಚೇಂಜ್ ಮಾಡ್ಕೊ. ಬ್ಲೂ, ರೆಡ್, ಗ್ರೀನ್, ಕಲರ್ ಬೇಕು ಆ ಕಲರ್ನ ಚೇಂಜ್ ಮಾಡ್ಕೋಬೋದು. I like this color. ಇನ್ನು ಡಾರ್ಕ್ ಬೇಕು. ಡಾರ್ಕ್ ಭಾಳ ತೊಗೊಂಡ್ರೆ ಈ ಥರ ಫುಲ್ ಬ್ಲ್ಯಾಕ್ ಆಗಿ ಹೋಗ್ಬಿಡುತ್ತೆ. ಈ ಥರ ಡಾರ್ಕ್ ಕೊಟ್ಕೋಬೋದು. ನೀವು ವೈಟ್ ಹೆಂಗಿತ್ತಂದರೆ ಈ ಥರ ವೈಟ್ ಕಲರ್ ಇದನ್ನು ಈ ಥರ ನೀವು ಕಲರ್ ಚೇಂಜನ್ನು ಮಾಡ್ಕೋಬೋದು. ಥ್ಯಾಂಕ್ ಯು.